ಹ್ಞೂ. ಶಾರ್ಟ್ಸ್ ವಿಡಿಯೋಲ್ಲಿ ನೀವು ನೋಡ್ದಂಗೆ ನಾನು ಟಿ ವಿ ಬುಕ್ ಮಾಡಿದ್ದೀನಿ. ಅದಕ್ಕೋಸ್ಕರ ಅಂತ ನನ್ನ ರೂಮ್ನ ಒಂಚೂರು ಚೇಂಜಸ್ ಮಾಡಬೇಕು ಅಂತ ಈ ರೂಮ್ನ ಆಗಲೇ ನಾನು ನನ್ನ ತಮ್ಮ ಸೇರ್ಕೊಂಡು ಸೆಟಪ್ ಮಾಡಿಬಿಟ್ವಿ. ಅದು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ನನ್ನ ಬೆಡ್ಡಿದು ಹಿಂಗಿತ್ತು, ವಿಂಡೋಗೆ ಜಸ್ಟ್ ಕೆಳಗಡೆ ಇತ್ತು. ಅದನ್ನು ತಿರುಗಿಸ್ಬಿಟ್ಟು ಹಿಂಗೆ ಹಾಕಿದ್ದೀವಿ. ಒಂಚೂರು ಓಡಾಡೋಕ್ಕೆ ಕಷ್ಟ ಆಗೋದು, ಆದರೂ ಪರವಾಗಿಲ್ಲ. ಇದು ನಮ್ಮ ಹಳೇ ಕಂಪ್ಯೂಟರ್ ಟೇಬಲು, ತುಂಬ ಹಳೇದಿದು. ಆ್ಯಕ್ಚುಲಾಗಿ ತುಂಬ ಅಂದರೆ ತುಂಬ ಹಳೇದು. ಇವಾಗ ಇಲ್ಲಿ ಟಿ ವಿ ಬರುತ್ತೆ, ಅದಕ್ಕೆ ಅಲ್ಲಿ ಒಂದು ಪ್ಲಗ್ ಪಾಯಿಂಟ್ ಮಾಡಿಸ್ಬೇಕು. ಪ್ಲಗ್ ಪಾಯಿಂಟ್ ಮಾಡಿಸ್ಬಿಟ್ಟು ಅಲ್ಲಿ ಟಿ ವಿ ಬರುತ್ತೆ. ನೆಕ್ಸ್ಟು ಇನ್ಸ್ಟಾಲೇಷನ್ ಮಾಡೋರು ಮೇ ಬಿ ನಾಳೆ ಬರ್ತಾರೆ. ಇವತ್ತು ನಾವೇನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲಿ ಆವಾಗ ನಂದು ಸ್ಕ್ರೀನ್ದು ಸೈಡಲ್ಲಿ ಹೋಲ್ಡರ್ಸ್ ಇರುತ್ತಲ್ಲ, ಅದು ಒಡೆದೋಯ್ತು. ಅದಕ್ಕೆ ನಾವಿವತ್ತು ಇದಕ್ಕೊಂದು ಒಳ್ಳೆ ಸ್ಕ್ರೀನು ಮತ್ತು ಇದ್ರದ್ದು ಒಂದು ಕ್ಲ್ಯಾಂಪ್ಸ್ ಬರುತ್ತಲ್ಲ, ಅದನ್ನು ಹಾಕ್ಸೋಕ್ಕೆ ಹೋಗ್ತಾ ಇದ್ದೀವಿ. ಅದು ಹಾಕ್ಸ್ಮೇಲೆ ಸ್ಕ್ರೀನು ಯಾವ್ದು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಅವ್ರು ಮಾಡಬೇಕಾದ್ರೆ ಏನು ಕೆಲಸ ಮಾಡ್ತಾರೆ ಅದನ್ನು ತೋರಿಸ್ಬಿಟ್ಟು ಟಿ ವಿ ಇನ್ಸ್ಟಾಲೇಷನ್ ಬರ್ತಾರಲ್ಲ ನಾಳೆ ಬೆಳಗ್ಗೆ, ಅದ್ರದ್ದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹಂಗೆ. ಸರ್, ಇದು ಸ್ಕ್ರೀನ್ದು ರಾಡ್ಗಳಿದಾವ, ಸ್ಕ್ರೀನ್ ರಾಡ್ಸ್. ಇದು ಪ್ಲೈನ್ ಕ್ಲ್ಯಾಂಪ್ ಥರ ಬರುತ್ತೆ ಗೊತ್ತಾ, ಹಿಂಗೆ ಯು ಟೈಪು. ಅಲ್ಲೇ ಇದೆಲ್ಲ ಸಿಲ್ವರ್ ಕಲರ್ ಇದೆ ನೋಡಿ, ಸಿಂಪಲ್ ಆಗಿದೆ. ಹಾಂ, ಎಷ್ಟಿದು? One piece 40 rupees, one piece 60 rupees, one piece 140. ಹೌದಾ, ಕೊಡಿ ನೋಡೋಣ. ಫೋನ್ ಸರಿ ಸರ್, ಆಯ್ತು. ಎಷ್ಟು ಪರ್ಚೇಸ್ ಆಯಿತು. ಇದನ್ನ ಎತ್ಕೊಂಡೋಗಿ ಮನೇಲಿ ಸ್ಕೂಟಿ ಸ್ಕ್ರೀನ್ ತರಕ್ಕೆ ಹೋಗೋಣ ಇವಾಗ. ಇಲ್ಲೇ ಹಾರ್ಡ್ವೇರ್ ಶಾಪ್ ಪಕ್ಕದಲ್ಲೇ ಒಂದು ಸ್ಕ್ರೀನ್ ಅಂಗಡಿನೂ ಇದೆ. ಇಲ್ಲೇ ನೋಡಿ ಸೆಟ್ ಆದರೆ ಇಲ್ಲೇ ತೊಗೊಂಡು ಹಿಂಗೆ ಮನೆಗೆ ಹೋಗೋದು ಅಷ್ಟೇ. ಬಾ. ಶಾಪಿಂಗು ಆಗೋಯ್ತು. ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ವಿ, ಸೊ ಪ್ಲ್ಯಾನ್ ಕ್ಯಾನ್ಸಲ್. ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಕಾರ್ಪೆಂಟ್ರು 4 ಗಂಟೆಗೆ ಬರ್ತಾರಂತೆ ಮನೆ ಹತ್ರಕ್ಕೆ. ಬಂದಿದ್ದಾರೆ ಮನೆಗೆ. ಕಾರ್ಪೆಂಟ್ರು ಎಷ್ಟು ಸ್ಕ್ರೀನಮ್ಮ ಇನ್ಸ್ಟಾಲ್ ಮಾಡ್ತಾರದು? 1 2 3 4 4 5 6 ಸ್ಕ್ರೀನ್. 6 ಸ್ಕ್ರೀನ್ ಅಲ್ಲ ಇನ್ಸ್ಟಾಲ್ ಮಾಡ್ತಾರೆ ಅದು, ಸ್ಕ್ರೀನ್ ಕ್ಲ್ಯಾಂಪು. ಹಾಂ, ಸ್ಕ್ರೀನ್ ಕ್ಲ್ಯಾಂಪ್ ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. 5 ಅಡಿನಾ? ಅಲ್ಲಿ ನೋಡಿ, ಎಸ್, ಇನ್ಸ್ಟಾಲೇಷನ್ ಇನ್ ಪ್ರೋಗ್ರೆಸ್. ಪೈಪ್ ಎಲ್ಲದಕ್ಕೂ ಇದೆ, ಅದನ್ನು ಅದಕ್ಕೆ ಬೇಕು ಅಂತ ಹೇಳ್ತಾ ಇಲ್ಲ. ನೀವು ಕ್ಲ್ಯಾಂಪ್ ಹಾಕ್ಕೊಡಿ, ನಮ್ಗೆ ಮೆಜರ್ಮೆಂಟ್ ಅದೇ ಸೇಮ್ ಅಲ್ವ, ಕೆಳಗೆ ಬರೋದೇ ಅಲ್ವಾ. ಇದು ಎಕ್ಸ್ಟ್ರಾ ಐಟಮು. ಇದನ್ನು ಕೊಟ್ಬಿಟ್ಟು ಸ್ಕ್ರೀನ್ದು ರಾಡ್ಗಳು ತರಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದೀವಿ. ಐಕ್ಯೂಬ್ಕಿಯಲ್ಲಿ ಈಗ ಹೋಗಿ ನಾವು ಪೈಪ್ ತೊಗೊಂಡು ಇದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಅಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ತೊಗೊಬಂದು ಫಿಟ್ಟಿಂಗ್ ಮಾಡಿಸಿ ನಿಮಗೆ ಫೈನಲ್ ಫಿನಿಶಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಪೈಪ್ ತೊಗೊಬರೋಣ. ಆಫ್ ಮಾಡಿಬಿಡು. ಫಿಟ್ಟಿಂಗ್ ಆಯಿತು. ಪೈಪ್ ತೊಗೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಗಾಡಿನ ನಮ್ಮಮ್ಮನ ಬಿಡೋಕ್ಕೆ ಕೊಟ್ಟು ಕಳಿಸಿದ್ದೀನಿ ಗಾಡಿ. ಅದಕ್ಕೆ ಪಾದಯಾತ್ರೆ ನಡೀತಾ ಇದೆ ಮನೆಯವ್ರಿಗೂ. ಜಾಸ್ತಿ ದೂರ ಏನಿಲ್ಲ, ಮನೆ ಇಲ್ಲೇ ಹತ್ರನೇ ಇರೋದು. ಗಾಡಿ ಬರೋ ಅಷ್ಟರಲ್ಲಿ ನಾನೇ ಹೋಗ್ಬಿಡ್ಬೋದಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗಿ ಇದನ್ನೆಲ್ಲ ಫಿಟ್ ಮಾಡಿಬಿಟ್ಟು ಸ್ಕ್ರೀನೆಲ್ಲ ಯಾವುದು ತೊಗೊಂಡಿರೋದು, ಹೊಸ ಸ್ಕ್ರೀನು ಹಳೆ ಸ್ಕ್ರೀನ್ ಯಾವುದೆಲ್ಲ ತೋರಿಸ್ತೀನಿ ಬನ್ನಿ. ಸರಿ, ನಮ್ಮ ಮೇಲ್ಗಡೆ ಮನೆದು ರೆಂಟಿಗಿರೋ ಮನೆದು ಎಲ್ಲ ಸ್ಕ್ರೀನ್ದು ಕ್ಲ್ಯಾಂಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡಾಯಿತು. ಇವಾಗ ಅವರು ಕೆಳಗೆ ಮಾಡೋಕ್ಕೆ ಹೋಗಿದ್ದಾರೆ.
ನನ್ನ ರೂಮು ಮತ್ತು ಡೈನಿಂಗ್ ಹಾಲ್ದು ಕ್ಲ್ಯಾಂಪ್ ಫಿಕ್ಸ್ ಮಾಡಿದ್ಮೇಲೆ ಮೇ ಬಿ ಇವತ್ತೇ ಎಲೆಕ್ಟ್ರಿಷಿಯನ್ನು ಬರ್ಬೋದೇನೋ, ನೋಡೋಣ. ಇನ್ನೊಂದು ಹಾಕಿ. ಹಾಂ, ಸ್ಕ್ರೀನ್ದು ಎಲ್ಲ ಕೆಲಸ ಆಗಿದೆ. ಒಂದಿದು ಬ್ರೌನ್ ಕಲರು ಡೈನಿಂಗ್ ಹಾಲ್ಗೆ ಅಲ್ಟ್ರಾ ವೈಡಲ್ಲಿ ನೋಡಿ. ಮನೆ ಎಲ್ಲ ತುಂಬ ಮೆಸ್ಸಿಯಾಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಆಮೇಲೆ ನನ್ನ ರೂಮಲ್ಲಿ ಇದೊಂದು ಸ್ಕ್ರೀನು. ಇವಾಗ ನಮಗೆ ಎಲೆಕ್ಟ್ರಿಷಿಯನ್ ಏನಕ್ಕೆ ಬೇಕಾಗಿರೋದು ಅಂದರೆ, ನಮ್ಮದು ಇಲ್ಲಿರೋದು 2 ಸಾಕೆಟ್ ಪಿನ್ನು. ಇಲ್ಲಿಂದ ಒಂದು ಇಲ್ಲಿಗೆ ತೊಗೊಂಡು ಪಿನ್ನು ಇಲ್ಲೊಂದು ಬಾಕ್ಸ್ ಮಾಡಿಸಿ ಇಲ್ಲಿ ಟಿ ವಿ ಇಡೋ ಥರ ಪ್ಲ್ಯಾನ್ ಇರೋದು ಈ ಕಂಪ್ಯೂಟರ್ ಟೇಬಲ್ ಮೇಲೆ. ನೋ ಬ್ರೋಕರಲ್ಲಿ ಬುಕ್ ಮಾಡಿದ್ದೀನಿ ಅವ್ರನ್ನ, ಅದೇ ಅವರು ಸ್ಲಾಟ್ ಬುಕ್ ಮಾಡಿದ್ದೀನಿ. ಅವ್ರು ಬಂದು ಇವತ್ತೇ ಮಾಡಿಕೊಡ್ತಾರೋ ಇಲ್ಲ ನಾಳೆ ಮಾಡಿಕೊಡ್ತಾರೋ ನನಗೂ ಗೊತ್ತಿಲ್ಲ, ನೋಡಬೇಕು. ಅವ್ರು ಬಂದು ಏನು ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ ಅದನ್ನು. ಈಗಿನ ಟೈಮಲ್ಲಿ ಎಲೆಕ್ಟ್ರಿಷಿಯನ್ನು ಪ್ಲಂಬರ್ಗಳು ಸಿಗೋದು ತುಂಬ ತಲೆನೋವು ಆಗಿಬಿಟ್ಟಿದೆ. ಬನ್ನಿ, ಎಲೆಕ್ಟ್ರಿಷಿಯನ್ ಬಂದರೆ ಅವರು ಬೋರ್ಡ್ ಹಾಕೋದನ್ನು ತೋರಿಸಿ ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡಬೇಕು ಟಿ ವಿ ಬರೋಕ್ಕೆ. ನೋ ಬ್ರೋಕರಿಂದ ಇದು ಬೋರ್ಡ್ ಹಾಕಕ್ಕೆ ಬಂದಿದ್ದಾರೆ. ಸ್ವಿಚ್ ಬೋರ್ಡ್ ತರಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಎಲೆಕ್ಟ್ರಿಷಿಯನ್ ಅಂಗಡಿಗೆ. ಸ್ವಿಚ್ ಬೋರ್ಡ್ ತೊಗೊಂಡಾಯಿತು, ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಅವ್ರಿಗೆ ಕೊಟ್ಬಿಟ್ಟು ಫಿಟ್ ಮಾಡಿಸ್ಬಿಟ್ಟು ಫಿಟ್ಟಿಂಗ್ ಮಾಡಬೇಕು, ತೋರಿಸ್ತೀನಿ ಬನ್ನಿ. ಸ್ವಿಚ್ ಬೋರ್ಡ್ ಇನ್ಸ್ಟಾಲೇಷನು ಮುಗೀತು. ಇನ್ನು ಟಿ ವಿಗಷ್ಟೇ ವೆಯ್ಟು. ಈ ಸ್ಕ್ರೀನು ಹಾಕ್ಸಾಯ್ತು, ಅಲ್ಲಿ ಸ್ವಿಚ್ ಬೋರ್ಡು ಹಾಕ್ಸಾಯ್ತು. ಇಲ್ಲಿ ಟಿ ವಿ ಒಂದು ಬಂದುಬಿಟ್ರೆ ಸಗದಾಗಿರುತ್ತೆ. ನೋಡೋಣ, ಇವತ್ತು ಇನ್ನೂ ಶಿಫ್ಟ್ ಆಗಿದೆ. ಔಟ್ ಫಾರ್ ಡೆಲಿವರಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ಮಾರ್ನಿಂಗ್ 7 to 9 AM ಅಷ್ಟರಲ್ಲಿ ಬರುತ್ತೆ ಅಂತ ಹಾಕಿದ್ದಾರೆ. ಟಿ ವಿ ಬಂದಿದ ತಕ್ಷಣ ನಾಳೆ ಬೆಳಗ್ಗೆನೇ ತೋರಿಸ್ತೀನಿ. ಓಪನ್ ಮಾಡುವಾಗ ವಿಡಿಯೋ ಮಾಡ್ಕೋಬೇಕು. ಇಲ್ಲ, ಪರವಾಗಿಲ್ಲ. ಬೆಳಗ್ಗೆ 7 ಗಂಟೆಯಿಂದ ಡೆಲಿವರಿಗೋಸ್ಕರ ಕಾಯ್ದು 4 ಗಂಟೆಗೆ ತಂದಿಕ್ಕಿದ್ದಾರೆ ಟಿ ವಿನ. ನನಗೆ ಎಕ್ಸೈಟ್ಮೆಂಟ್ ಹೋಗಿ ಫ್ರಸ್ಟ್ರೇಷನ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಆಚೆ ಹೋಗಿದ್ದೆ. ಟಿ ವಿ ಡೆಲಿವರಿ ತೊಗೋಬೇಕಾದ್ರೆ ನಾನು ಇರಲಿಲ್ಲ, ನನ್ನ ತಮ್ಮ ತೊಗೊಂಡಿದ್ದು ಡೆಲಿವರಿ. ಇದ್ರದ್ದು ಇನ್ಸ್ಟಾಲೇಷನ್ ಬರೋವರೆಗೂ ನನಗೆ ಪೇಷನ್ಸ್ ಇಲ್ಲ. ಅದಕ್ಕೇ ಇವಾಗ ನಾನೇ ಓಪನ್ ಮಾಡಿ ನಾನೇ ಸೆಟಪ್ ಮಾಡ್ಕೋತಾ ಇದ್ದೀನಿ ಟಿ ವಿನ. ಬನ್ನಿ ಸೆಟಪ್ ಮಾಡೋಣ ಟಿ ವಿನ.
ಅರ್ಧ ಗಂಟೆ ಹಾರ್ಡ್ ವರ್ಕ್ ಆದಮೇಲೆ ಟಿ ವಿ ಆನ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಟಿ ವಿ ಪ್ಲಗಿನ್ ಮಾಡಿದಾಗ ನಂಗೆ ಫುಲ್ ಗಾಬರಿ ಆಗಿಬಿಟ್ಟಿತ್ತು. ಏನಪ್ಪ ಟಿ ವಿ ಆನೇ ಆಗ್ತಾಯಿಲ್ಲ ಅಂತ ನೋಡಿದ್ಮೇಲೆ ನಾನು ಇದರಲ್ಲಿ ಬಟನಲ್ಲಿ ಪ್ರೆಸ್ ಮಾಡಬೇಕಿತ್ತು. ಈಗ ಟಿ ವಿ ಸೆಟಪ್ ಮಾಡ್ತಾಯಿದ್ದೀವಿ. ದುರಂದರ್ದ ಸಾಂಗ್ ಹಾಕನ. ದುರಂದರ್ ದುರಂದರ್ ಮೂವಿ ಸಾಂಗ್ 8K. ಗೋವಿಂದ ಮೂವಿ ಸಾಂಗ್ ಎಕಡಿ ಯಪ್ಪ. ದುರಂದರ್ ಮೂವಿ ಸಾಂಗ್ 4K. ದುರಂದರ್ ಯಾಕೆ ಬರ್ತಾ ಇಲ್ಲ? ಟೈಪ್ ಮಾಡ್ಬಿಡೋಣ. DH ದುರಂದರ್ ಮೂವಿ, ದುರಂದರ್ ಸಾಂಗ್ಸ್ 8K ಎಲ್ಲ ಇದಾವ. ಸಾರಿಗಾಮ ಕಾರ್ಮ 8K. ಇಲ್ಲಿ ಲೈಟ್ ಆಫ್ ಮಾಡು. तो क्या करें? ಎಲ್ಲ ಹತ್ರ ಇಟ್ಕೊಂಡು ಸಾಂಗ್ ಕೇಳಿಸ್ಕೊಳ್ಳಿ ಸೌಂಡ್. ऑयली स्किन के लिए बेस्ट सनस्क्रीन। सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। तू अगर मेरी ये हवाएं तेरी, तू अगर मेरी सारी राहें तेरी, तू अगर मेरी मैं हूँ तेरा. ಟಿವಿ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ಅಷ್ಟೇ ಇವತ್ತಿನ ವಿಡಿಯೋಗೆ. ಫ್ಯೂಚರಲ್ಲಿ GTದು ರಿವ್ಯೂ ವಿಡಿಯೋ ಒಂದು ಬರುತ್ತೆ. ಟೂರಿಂಗೋಸ್ಕರ ತೊಗೋಬೇಕಾ ಬೇಡವಾ ಅಂದ್ಬಿಟ್ಟು. ಅಲ್ಲಿವರೆಗೂ ಬಾಯ್.